ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ಗೆ ಭರ್ಜರಿಯಾಗಿ ಜನಬೆಂಬಲ ಸಿಗ್ತಾ ಇದೆ। ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಂಯುಕ್ತಾ ಗೆಲುವು ಖಚಿತ ಅಂತ ಮತದಾರರು ಹೇಳ್ತಾ ಇದ್ದಾರೆ। ಬಾಗಲಕೋಟೆಯಲ್ಲಿ ಕೈ ಮುಖಂಡ ಮಲ್ಲಿಕಾರ್ಜುನ್ ಚರಂತಿಮಠ ಕೂಡ ಇದೇ ರೀತಿಯಾಗಿ ಭರವಸೆಯ ಮಾತುಗಳನ್ನು ಆಡಿದ್ದಾರೆ। ಸಂಯುಕ್ತಾ ಪಾಟೀಲ್ ಗೆದ್ದೇ ಗೆಲ್ತಾರೆ ಅಂತ ಬಾಗಲಕೋಟೆಯಲ್ಲಿ ಈಗ ಕೈ ಮುಖಂಡ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ಮಾತನಾಡಿದ್ದಾರೆ। 2 ದಿನಗಳ ಹಿಂದೆ ಸಚಿವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರಿರುವಂತ ಮಲ್ಲಿಕಾರ್ಜುನ್ ಚರಂತಿಮಠ ಸುದ್ದಿಗೋಷ್ಠಿಯನ್ನ ನಡೆಸಿ ಸಂಯುಕ್ತಾ ಪಾಟೀಲ್ ಅವರ ಪರವಾಗಿ ಮಾತನಾಡಿದ್ದಾರೆ। ಒಳ್ಳೆ ಜನಬೆಂಬಲ ಸಿಗ್ತಾ ಇದೆ, ಹಾಗಾಗಿ ಸಂಯುಕ್ತಾ ಪಾಟೀಲ್ ಅವರ ಪರವಾಗಿ ಅಲೆ ಕೂಡ ಇದೆ। ಕಾಂಗ್ರೆಸ್ ಸೇರ್ಪಡೆಯಾದ ಹಿನ್ನೆಲೆ ಮಲ್ಲಿಕಾರ್ಜುನ್ ಚರಂತಿಮಠ ಸುದ್ದಿಗೋಷ್ಠಿ ನಡೆಸಿದ್ರು। ಆ ಸುದ್ದಿಗೋಷ್ಠಿಯಲ್ಲಿ ಈ ರೀತಿಯಾಗಿ ಮಾತನಾಡಿದ್ದಾರೆ। ಮಲ್ಲಿಕಾರ್ಜುನ್ ಚರಂತಿಮಠ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಸಹೋದರ, ಈಗ ಅವರು ಕೂಡ ಪ್ರಚಾರಕ್ಕೆ ಇಳಿದಿದ್ದಾರೆ। ಅದಕ್ಕೂ ಮೊದಲು ಸುದ್ದಿಗೋಷ್ಠಿಯನ್ನ ಕರೆದು ಆ ಸುದ್ದಿಗೋಷ್ಠಿಯಲ್ಲಿ ಈ ಬಾರಿ ಸಂಯುಕ್ತಾ ಪಾಟೀಲ್ ಅವರ ಗೆಲುವು ಖಚಿತ ಅಂತ ಗೆಲುವಿನ ಬಗ್ಗೆ ಮಾತನಾಡಿದ್ದಾರೆ। ಏನು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಯುಕ್ತಾ ಪಾಟೀಲ್ ಅವರು ಏನಿದ್ದಾರೆ, ಅವರು ಭಾಳ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅದಾರ। ಹೊಸ ಐಡಿಯಾಸ್ ಏನೋ ಒಂದು ಹೊಸದು ಮಾಡಬೇಕು ಬಾಗಲಕೋಟೆ ಜಿಲ್ಲೆಗೆ ಅಂತಕ್ಕಂಥದ್ದು ಒಂದು ಇಚ್ಛೆ ಹೊಂದಿರ್ತಾರೆ ಅವರು। ಅದಕ್ಕೆ ನಾವು ಏನು ಅವ್ರ ಪರವಾಗಿ ಸಂಪೂರ್ಣವಾಗಿ ಎಲೆಕ್ಷನ್ ಮುಗಿಯುವವರೆಗೂ ಅವ್ರ ಪರವಾಗಿ ಪ್ರಚಾರ ಮಾಡಿ ಅವ್ರನ್ನ ಹೆಚ್ಚಿನ ಬಹುಮತದಿಂದ ಆರಿಸ್ಕೊಳ್ತೀವಿ ಅಂತ ಹೇಳಿ ನಿಮಗೆ ಹೇಳಕ್ಕೆ ಇಚ್ಛೆ। ಎಷ್ಟು ಅಂತರದಿಂದ ಬರ್ಬೋದು ಸರ್? ನನ್ನ ಲೆಕ್ಕಕ್ಕೆ 50,000 ಅಂತರದಿಂದ ನೀರಿನಿಂದ ಆರಿಸ್ಕೊಳ್ತಾರೆ ಸರ್। ಮುಂದೆ ಬಾಗಲಕೋಟೆ ಈಗ ಸೇರ್ಪಡೆಗೊಂಡು ಏನು ನಾನು ಕಾರ್ಯಕರ್ತನಾಗಿ ಗುರುತಿಸ್ಕೊಂಡೆ, ಅಂಥದ್ದು ಯಾವುದೂ ಏನೂ ವಿಚಾರ ಬಂದಿಲ್ಲ। ಒಂದು ನಾವು ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ, ಮುಂದೆ ಹಂಗೆ ನೋಡ್ಕೊಳ್ತೇನೆ। ಏನು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಯುಕ್ತಾ ಪಾಟೀಲ್ ಅವರು ಏನಿದ್ದಾರೆ, ಅವರು ಭಾಳ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅದಾರ। ಹೊಸ ಐಡಿಯಾಸ್ ಏನೋ ಒಂದು ಹೊಸದು ಮಾಡಬೇಕು ಬಾಗಲಕೋಟೆ ಜಿಲ್ಲೆಗೆ